ನಾವು ನಿನ್ನೆ ದಿನ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಚನದಿಂದ 21ನೇ ವಚನದವರೆಗೂ ನಾವು ಧ್ಯಾನ ಮಾಡ್ತೀವಿ. ಇಲ್ಲಿ ಏನೆಲ್ಲ ನಡೀತು ಅನ್ನೋದನ್ನು ನಾವು ನೋಡಿದ್ವಿ. ಅಪೊಸ್ತಲರು ಯೇಸು ಸ್ವಾಮಿಯ ಶಿಷ್ಯರುಗಳು ಏಕ ಮನಸ್ಸಿನಿಂದ ಒಂದು ಜಾಗದಲ್ಲಿ, ಒಂದು ಸ್ಥಳದಲ್ಲಿ ಕೂಡಿ ಬಂದಿರುವಾಗ, ಒಂದು ಮನೆಯಲ್ಲಿ ಕೂಡಿ ಬಂದಿರುವಾಗ ಅವರ ಮೇಲೆ ಪರಿಶುದ್ಧಾತ್ಮನು ಯಾವ ರೀತಿ ಇಳಿದು ಬಂದನು ಅನ್ನೋದನ್ನು ನಾವು ನೋಡ್ತೀವಿ. ಪರಿಶುದ್ಧಾತ್ಮ ಭರಿತರಾಗಿ ಇವರು ಏನೆಲ್ಲ ಮಾತಾಡಿದರು ಅನ್ನೋದನ್ನು ನಾವು ನೋಡ್ತೀವಿ. ಇವರು ಮಾತನಾಡುತ್ತಿರುವುದನ್ನು ಅಥವಾ ಈ ಸಪ್ಪಳವನ್ನು ಕೇಳಿದಂತಹ ಅಲ್ಲಿ ವಾಸವಾಗಿರುವಂಥ, ಯೆರೂಸಲೇಮಿನಲ್ಲಿ ವಾಸವಾಗಿರುವಂಥ ಎಲ್ಲ ಜನರು ಗುಂಪು ಗುಂಪಾಗಿ ಬಂದು ಅವರು ಯಾವ ರೀತಿ ಮಾತನಾಡಿಕೊಂಡ್ರು ಅನ್ನೋದನ್ನು ನಾವು ನೋಡ್ತೀವಿ. ಅವರು ಮಾತನಾಡುತ್ತಿರುವುದನ್ನು ನೋಡಿ ಪೇತ್ರನು ಆತನೊಂದಿಗೆ ಇದ್ದಂಥ 11 ಮಂದಿ ಸಹಿತವಾಗಿ ಎದ್ದು ಯಾವ ರೀತಿ ಆತನು ಗಟ್ಟಿಯಾಗಿ ಮಾತನಾಡಲು ಪ್ರಾರಂಭಿಸಿದನು ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಅವರಲ್ಲಿದ್ದಂಥ ಕೆಲವರೆಲ್ಲನೂ ಇವರು ಕುಡಿದಿರ್ಬೋದು, ಕುಡಿದು ಮತ್ತರಾಗಿ ಈ ರೀತಿ ಆಡ್ತಾ ಇದ್ದಾರೆ ಅಂತ ಕೆಲವರು ಮಾತಾಡಿಕೊಂಡ್ರು, ಕೆಲವರು ಆಶ್ಚರ್ಯಕ್ಕೊಳಗಾದರು, ಕೆಲವರು ಭಯಭಕ್ತಿಯಿಂದ ಕೇಳುವವರಾಗಿದ್ದು. ಇದನ್ನೆಲ್ಲ ಗಮನಿಸಿದಂಥ ಪೇತ್ರನು ಎದ್ದು, ನೀವು ಅಂದುಕೊಂಡಂಗೆ ಇಲ್ಲಿ ಯಾರು ಕುಡ್ದಿಲ್ಲ, ಇದು ಯೋವೇಲನ ಮುಖಾಂತರ ಪ್ರವಾದಿಸಿದಂಥ ಪ್ರವಚನ ಇಲ್ಲಿ ನೆರವೇರ್ತಾ ಇದೆ ಅಂತ ಹೇಳುತ್ತಾ ಆತನು ಪ್ರಸಂಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಏನು ನಡೆಯುತ್ತೆ ಅನ್ನೋದನ್ನು ನಾವು ಇವತ್ತು ನೋಡೋಣ. 22ನೇ ವಚನದಿಂದ, ಇಸ್ರಾಯೇಲ್ ಜನರೇ, ನನ್ನ ಮಾತುಗಳನ್ನು ಲಾಲಿಸಿರಿ, ನಜರೇತಿನ ಯೇಸು ಇದ್ದಾನಲ್ಲ. ಈಗ ಯೇಸು ಸ್ವಾಮಿಯನ್ನು ಪರಿಚಯ ಮಾಡ್ತಾ ಇದ್ದಾರೆ. ಇಸ್ರಾಯೇಲ್ ಜನರೇ, ನನ್ನ ಮಾತುಗಳನ್ನು ಲಾಲಿಸಿರಿ, ನಜರೇತಿನ ಯೇಸು ಇದ್ದಾನಲ್ಲ. ದೇವರು ನಿಮಗೂ ತಿಳಿದಿರುವಂತೆ ಆತನ ಕೈಯಿಂದ ಮಹತ್ತುಗಳನ್ನು, ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ನಿಮ್ಮಲ್ಲಿ ನಡೆಸಿ ಆತನನ್ನು ತನಗೆ ಮೆಚ್ಚುಗೆಯಾದವನೆಂದು ನಿಮಗೆ ತೋರಿಸಿಕೊಟ್ಟನು. ಏನಂತೆ? ನಿಮಗೆ ತೋರಿಸಿಕೊಟ್ಟನು. ಅಂದರೆ ಇವರೆಲ್ಲರ ಮಧ್ಯದಲ್ಲಿಯೇ ಯೇಸು ಸ್ವಾಮಿ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದ್ದು ಕೂಡ. ಆದರೆ ಅವರೆಲ್ಲರೂ ಈತನು ಮನುಷ್ಯ ಕುಮಾರನೆಂದು ಯಾರು ನೆನೆಸಿರಲಿಲ್ಲ. ಈತನು ದೇವರ ಮಗ ಅಂತ ಯಾರೂ ನೆನೆಸಿರಲಿಲ್ಲ. ಅವರ ಮಧ್ಯದಲ್ಲಿ ಅಷ್ಟು ಅದ್ಭುತ ಕಾರ್ಯಗಳನ್ನು ಮಾಡ್ತಿದ್ರು ಕೂಡ ಆತನನ್ನು ಇನ್ನೂ ಹೆಚ್ಚಾಗಿ ದೂಷಣೆ ಮಾಡ್ತಾ ಇದ್ರು. ಹಾಗಾಗಿ ಇಲ್ಲಿ ಯೇಸು ಸ್ವಾಮಿಯನ್ನು ಯಾವ ರೀತಿ ಪರಿಚಯ ಮಾಡ್ತಾ ಇದ್ದಾನೆ ಅನ್ನೋದನ್ನು ನಾವು ನೋಡಿದ್ರೆ, ನಜರೇತಿನ ಯೇಸು ಇದ್ದಾನಲ್ಲ. ಅಂದರೆ ಇವರೆಲ್ಲರಿಗೂ ಯೇಸು ಸ್ವಾಮಿ ಪರಿಚಯ ಇದ್ದಾನೆ ಅದಕ್ಕೆ ಮೊದಲೇ, ಆದರೆ ಯೇಸು ಸ್ವಾಮಿಯನ್ನು ಇವರು ಹಿಂಬಾಲಿಸಿದವರಲ್ಲ. ಅದಕ್ಕಾಗಿ ನಜರೇತಿನ ಯೇಸು ಇದ್ದಾನಲ್ಲ, ನಿಮಗೂ ತಿಳಿದಿರುವಂತೆ, ಅಂದರೆ ಅವರೆಲ್ಲರ ಮಧ್ಯದಲ್ಲಿ ನಡೆದಿರುವಂಥ ಘಟನೆಗಳಿದೆಲ್ಲ. ಅದಕ್ಕಾಗಿ ನಿಮಗೂ ತಿಳಿದಿರುವಂತೆ ಆತನ ಕೈಯಿಂದ ಮಹತ್ತುಗಳನ್ನು, ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ನಿಮ್ಮಲ್ಲಿ ನಡೆಸಿ, ಯಾರಲ್ಲಿ? ನಿಮ್ಮಲ್ಲಿ ನಡೆಸಿ ಆತನು ತನಗೆ ಮೆಚ್ಚುಗೆಯಾದವನೆಂದು ನಿಮಗೆ ತೋರಿಸಿಕೊಟ್ಟನು. ನಿಮಗೆ ದೇವರು ತೋರಿಸಿಕೊಟ್ಟನು. ಯಾರ ಕೈಯಿಂದ? ಯೇಸು ಸ್ವಾಮಿಯ ಕೈಯಿಂದ ಅನೇಕ ಅದ್ಭುತಗಳನ್ನು, ಮತ್ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ನಡೆಸಿ ನಿಮಗೆ ತೋರಿಸಿಕೊಟ್ಟನು ಅಂತ ಪರಿಚಯ ಮಾಡ್ತಾ ಇದ್ದಾನೆ. ಈ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ, ಏನಂತೆ? ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯತ್ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ಇವರು ಮಾಡಿದಂತಹ ಪಾಪಗಳನ್ನು ಇವಾಗ ಎತ್ತಿ ತೋರಿಸ್ತಾ ಇದ್ದಾನೆ ಪೇತ್ರನು. ಇವರು ಯೇಸು ಸ್ವಾಮಿಯ ಕೈಯಿಂದ ದೇವರು ಮಾಡಿದ ಕೆಲಸಗಳನ್ನು ಜ್ಞಾಪಕ ಮಾಡಿ, ಹಾಗೆ ಯೇಸು ಸ್ವಾಮಿಯನ್ನು ಇವರು ಏನು ಮಾಡಿದ್ರು ಅನ್ನೋದನ್ನ ಕೂಡ ಇಲ್ಲಿ ಎತ್ತಿ ತೋರಿಸ್ತಾ ಇದ್ದಾನೆ. ಅಂದರೆ ಇವರ ಪಾಪಗಳನ್ನು ಇವರಿಗೆ ನೆನಪು ಮಾಡ್ತಾ ಇದ್ದಾನೆ. ಯಾರು? ಪೇತ್ರನು. ನೋಡಿ, ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯತ್ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ, ಯಾರಂತೆ? ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ಏನು ಮಾಡಿದ್ರು? ನೀವು ಅನ್ಯ ಜನರಿಗೆ ಒಪ್ಪಿಸಿಕೊಟ್ಟು ನೀವು ಆತನನ್ನು ಸಾಯಿಸಿದ್ದೀರಾ.
ನಿಮ್ಮ ಮಧ್ಯದಲ್ಲಿ ಯೇಸು ಸ್ವಾಮಿ ಅಷ್ಟು ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳನ್ನು ಮಹತ್ಕಾರ್ಯಗಳನ್ನು ಮಾಡಿದರೂ ಕೂಡ ಆತನು ನಂಬದೆ ಇನ್ನು ಬದಲಿಗೆ ಆತನನ್ನು ಅನ್ಯ ಜನರ ಕೈಗೆ ಒಪ್ಪಿಸಿಕೊಟ್ಟು ಆತನನ್ನೇನು ಮಾಡಿದ್ರಿ? ನೀವು ಕೊಂದಿದ್ದೀರಾ, ನೀವು ಸಾಯಿಸಿದ್ದೀರಾ. ಅದೇ ಅದನ್ನು ಜ್ಞಾಪಕ ಮಾಡುತ್ತಾ ನೋಡಿ, ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು. ಆದರೆ ನೀವು ಕೊಲ್ಲಿಸಿದಿರಿ, ಆತನನ್ನು ಸಾಯಿಸಿದಿರಿ, ಆದರೂ ಕೂಡ ದೇವರು ಏನು ಮಾಡಿದರೆ ನೋಡಿ, ಆತನನ್ನು ದೇವರ ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು. ಯಾಕೆಂದರೆ ಮರಣವು ಆತನನ್ನು ಹಿಡಿಕೊಂಡಿರುವುದು ಅಸಾಧ್ಯವಾಗಿತ್ತು. ಆತನ ವಿಷಯದಲ್ಲಿ ದಾವೀದನು, ಕರ್ತನು ಯಾವಾಗಲೂ ನನ್ನೆದುರಿನಲ್ಲಿರುವುದನ್ನು ನೋಡುತ್ತಿದ್ದನು. ನಾನು ಕದಲದಂತೆ ಆತನು ನನ್ನ ಬಲಗಡಿಯಲ್ಲೇ ಇದ್ದಾನೆ. ದಾವೀದನು ಹೇಳಿದ ಮಾತನ್ನು ಕೂಡ ಜ್ಞಾಪಕ ಮಾಡ್ತಾನೆ. ಯಾಕಂತಂದ್ರೆ ಇವರೆಲ್ಲರೂ ಯೂದರು, ಇಸ್ರಾಯೇಲ್ ಜನಾಂಗವು, ಇವರಿಗೆ ಧರ್ಮಶಾಸ್ತ್ರ ಗೊತ್ತು. ಧರ್ಮಶಾಸ್ತ್ರದಲ್ಲಿ ದಾವೀದನೇನು ಹೇಳಿದ್ದಾನೆ, ಮೋಶೆ ಏನು ಹೇಳಿದ್ದಾನೆ ಅನ್ನೋದನ್ನ ಅವರು ಪ್ರವಾದಿಸಿದಂಥ ವಾಕ್ಯಗಳನ್ನು, ಪ್ರವಾದನೆಗಳನ್ನು ಜ್ಞಾಪಕ ಮಾಡ್ತಾ ಇದ್ದಾನೆ. ಏನೆಲ್ಲ ನಡೀತು ಅನ್ನೋದ್ರ ಕುರಿತು, ಅವರು ಮುಂಚಿತವಾಗಿ ಯೇಸು ಕ್ರಿಸ್ತನ ಕುರಿತು ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ಇವ್ರಿಗೆ ಅಲ್ಲಿ ಕೂಡಿ ಬಂದಿರುವಂಥ ಜನರಿಗೆ ನೆನಪು ಮಾಡ್ತಾ ಇದ್ದಾನೆ. ಯಾಕಂದರೆ ಅವರಿಗೆ ಧರ್ಮಶಾಸ್ತ್ರ ಗೊತ್ತಿದ್ದರೂ ಕೂಡ ಯೇಸು ಸ್ವಾಮಿ ಅವರ ಮಧ್ಯದಲ್ಲಿರುವಾಗ ಆತನ ಅಷ್ಟು ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಮಾಡಿದಾಗಲೂ ಕೂಡ ಯೇಸು ಸ್ವಾಮಿಯನ್ನು ಇವರು ಗುರುತಿಸದೆ ಆತನನ್ನು ಅನ್ಯ ಜನರಿಗೆ ಒಪ್ಪಿಸಿಕೊಟ್ಟು ಶಿಲುಬೆಗೆ ಹಾಕಿಸಿ ಸಾಯಿಸಿದರು. ಆದ ಕಾರಣ ಆತನ ಕುರಿತು ಇವರೆಲ್ಲ ಏನೆಲ್ಲ ಹೇಳಿದ್ದಾರೆ, ದಾವೀದನಾಗಲಿ ಮೋಶೆ ಆಗಲಿ ಇವರೆಲ್ಲ ಏನು ಹೇಳಿದ್ದಾರೆ ಅನ್ನೋದನ್ನ ನೆನಪು ಮಾಡ್ತಾ ಇದ್ದಾನೆ. ಇಲ್ಲಿ ನೋಡಿ, ಕರ್ತನು, ದಾವೀದನು ಹೇಳಿರುವ ಮಾತಿದು, ಕರ್ತನು ಯಾವಾಗಲೂ ನನ್ನ ಎದುರಿನಲ್ಲಿರುವುದನ್ನು ನೋಡುತ್ತಿದ್ದೆನು. ನಾನು ಕದಲದಂತೆ ಆತನು ನನ್ನ ಬಲಗಡಿಯಲ್ಲಿಯೇ ಇದ್ದಾನೆ. ಆದ ಕಾರಣ ನನ್ನ ಹೃದಯವು ಹರ್ಷಿಸಿತು, ನನ್ನ ನಾಲಿಗೆಯು ಉಲ್ಲಾಸ ಧ್ವನಿಯನ್ನು ಮಾಡಿತು, ನನ್ನ ಶರೀರವು ನಿರೀಕ್ಷೆಯಿಂದ ನೆಲೆಯಾಗಿರುವುದು. ಯಾಕೆಂದರೆ ನೀನು ನನ್ನ ಜೀವಾತ್ಮನನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ಅರ್ಥ ಆಗ್ತಾ ಇದೆಯಾ? ಯೇಸು ಸ್ವಾಮಿಯನ್ನ ಪಾತಾಳದಲ್ಲಿ ಬಿಡುವುದಿಲ್ಲ. ಇದು ಪ್ರವಾದನೆ, ಮುಂಚಿತವಾಗಿ ದಾವೀದನು ಹೇಳಿದಂಥ ಪ್ರವಾದನೆ. ಅದು ಯೇಸು ಸ್ವಾಮಿಯಲ್ಲಿ ನೆರವೇರಿತು. ಅದಕ್ಕಾಗಿಯೇ ಅಲ್ಲಿದ್ದಂತಹ ಯಹೂದ್ಯರು ಅಥವಾ ಇಸ್ರಾಯೇಲ ಜನರ ಮಧ್ಯದಲ್ಲಿ ಪೇತ್ರನ ಎದ್ದು ಪ್ರಸಂಗ ಮಾಡ್ತಾ ಇದ್ದೇನೆ, ಜ್ಞಾಪಕ ಮಾಡ್ತಾ ಇದ್ದೇನೆ ಆ ಪ್ರವಾದನೆಗಳನ್ನು ನೋಡಿ. ನನ್ನ ನಾಲಿಗೆಯು ಉಲ್ಲಾಸ ಧ್ವನಿಯನ್ನು ಮಾಡಿತು, ನನ್ನ ಶರೀರವು ನಿರೀಕ್ಷೆಯಿಂದ ನೆಲೆಯಾಗಿರುವುದು. ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೋಡಿಸುವುದಿಲ್ಲ. ಜೀವಮಾರ್ಗವನ್ನು ನನಗೆ ತಿಳಿಯಪಡಿಸಿದ್ದಿ, ನಿನ್ನ ಸಮ್ಮುಖದಲ್ಲಿ ನನ್ನನ್ನು ಆನಂದಭರಿತನಾಗಿ ಮಾಡುವಿ ಎಂದು ಹೇಳಿದ್ದಾನೆ. ಯಾರು ಹೇಳಿದ್ದು? ದಾವೀದನು ಮುಂಚಿತವಾಗಿಯೇ ಹೇಳಿದ್ದರು ಇದರ ಕುರಿತು, ಯೇಸು ಸ್ವಾಮಿಯ ಕುರಿತು. ಆಗ ನೋಡಿ, ಸಹೋದರರೇ, ಮೂಲ ಪಿತೃವಾದ ದಾವೀದನ ವಿಷಯದಲ್ಲಿ ನಾನು ಧೈರ್ಯದಿಂದ ನಿಮ್ಮ ಸಂಗಡ ಮಾತಾಡಬಹುದು. ಏನೆಂದರೆ, ಅವನು ತೀರಿ ಹೋಗಿ ಹೂಣಲ್ಪಟ್ಟನು, ಅವನ ಸಮಾಧಿಯು ಈ ದಿನದವರೆಗೂ ನಮ್ಮಲ್ಲಿ ಅದೇ. ಅದ್ಭುತವಾದಂತಹ ಮಾತು ಇದು. ದಾವೀದನೇನೋ ಹೊತ್ತು ಪ್ರವಾದಿಸಿದನು, ಏನಂತೆ? ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ ಅಂತ. ಆದರೆ ಆತನ ಸಮಾಧಿ ಈ ದಿನದವರೆಗೂ ಎಲ್ಲಿದೆ ಅಂತೆ? ನಮ್ಮಲ್ಲಿದೆ. ಯಾರ ಸಮಾಧಿ? ದಾವೀದನ ಸಮಾಧಿ. ಅವನು ಪ್ರವಾದಿಯಾಗಿದ್ದು, ನಿನ್ನ ಸಂತತಿಯವರೊಳಗೆ ಒಬ್ಬನನ್ನು ನಾನು ನಿನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸುವೆನೆಂದು ತನಗೆ ದೇವರು ಆಣೆಯಿಟ್ಟು ಹೇಳಿದ್ದನ್ನು ಬಲ್ಲವನಾಗಿ ಮುಂದಾಗುವುದನ್ನು ಕಂಡು ಕ್ರಿಸ್ತನ ಪುನರುತ್ಥಾನವನ್ನೇ ಕುರಿತು ಆತನು ಪಾತಾಳದಲ್ಲಿ ಬಿಡಲ್ಪಡುವುದಿಲ್ಲವೆಂತಲೂ ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಿದ್ದಲ್ಲವೆಂತಲೂ ಹೇಳಿದನು. ಯಾರ ಕುರಿತಂತೆ ಅವತ್ತು ಹೇಳಿದ್ದು ದಾವೀದನು? ಯಾರ ಕುರಿತಂತೆ? ನೋಡಿ ಇಲ್ಲಿ, ಕ್ರಿಸ್ತನ ಪುನರುತ್ಥಾನವನ್ನೇ ಕುರಿತು. ಇದು
ಪ್ರಸಂಗ ಮಾಡ್ತಾ ಇದ್ದಾನೆ. ಯಾರು? ಪೇತ್ರನು. ದಾವೀದನು ಹೇಳಿದಂಥ ಪ್ರವಾದನೆಯನ್ನ ಇಲ್ಲಿ ಬಿಡಿಸಿ ಹೇಳ್ತಾ ಇದ್ದಾನೆ. ಅವತ್ತೇನೋ ಯಾರು? ಅವತ್ತು ದಾವೀದನು ಪ್ರವಾದನೆ ಮಾಡಿದನು, ನನ್ನ ಜೀವಾತ್ಮವನ್ನು ನೀನು ಪಾತಾಳದಲ್ಲಿ ಬಿಡೋದಿಲ್ಲ ಅಂತ. ಆದರೆ ಅವನ ಸಮಾಧಿ ಈಗಲೂ ನಮ್ಮಲ್ಲದೆ. ಆದರೆ ಅವತ್ತೇಳಿದ್ದು ತನ್ನ ಕುರಿತಲ್ಲ, ಆತನ ಕುರಿತಲ್ಲ, ದಾವೀದನ ಕುರಿತಲ್ಲ ಆತನ ಪ್ರವಾದನೆ ಮಾಡಿದ್ದು. ಆತನ ಪ್ರವಾದನೆ ಮಾಡಿದ್ದು ಯೇಸು ಕ್ರಿಸ್ತನ ಕುರಿತು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದೇನೆ ನೋಡಿ. ಏನಂತ? ತನಗೆ ದೇವರು ಆಣೆ ಇಟ್ಟು ಹೇಳಿದ್ದನ್ನು ಬಲ್ಲವನಾಗಿ ಮುಂದಾಗುವುದನ್ನು ಕಂಡು, ಯಾವತ್ತಂತೆ? ಮುಂದಾಗುವುದನ್ನು ಕಂಡು ಕ್ರಿಸ್ತನ ಪುನರುದ್ಧಾನವನ್ನೇ ಕುರಿತು ಅದರ ಪಾತಾಳದಲ್ಲಿ ಬಿಡಲ್ಪಡಲಿಲ್ಲವೆಂತಲೂ ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಿದಲ್ಲವೆಂತಲೂ ಹೇಳಿದನು. ಈ ಯೇಸುವನ್ನೇ ದೇವರು ಎಬ್ಬಿಸಿದನು. ಯಾ ಯೇಸುವನ್ನ? ಇವರು ಶಿಲುಬೆಗೆ ಹಾಕಿ ಅನ್ಯ ಜನರಿಗೆ ಒಪ್ಪಿಸಿ ಶಿಲುಬೆಗೆ ಹಾಕಿಸಿ ಕೊಲ್ಲಿಸಿದ್ರಲ್ವಾ? ಈ ಯೇಸುವನ್ನೇ ದೇವರು ಎಬ್ಬಿಸಿದನು. ನೀವು ಶಿಲುಬೆಗೆ ಹಾಕಿಸಲ್ಪಟ್ಟಂತ ಯೇಸುವನ್ನೇ ದೇವರು ಸಮಾಧಿಯಿಂದ ಎಬ್ಬಿಸಿದನು. ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಆಮೇನ್. ಇದಕ್ಕೆ ನಾವೆಲ್ಲರೂ ಏನಾಗಿದ್ದೀವಿ? ಸಾಕ್ಷಿಗಳಾಗಿದ್ದೀವಿ. ಯಾಕಂತಂದ್ರೆ ಇಲ್ಲಿದ್ದಂಥ ಅಪೊಸ್ತಲರೆಲ್ಲರೂ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಿಸಿ ಸಮಾಧಿಯಲ್ಲಿ ಇಡಲ್ಪಡುವಂತ, ಸಮಾಧಿಗೆ ಹಾಕುವುದಕ್ಕಿಂತ ಮುಂಚಿತವಾಗಿ ಮತ್ತು ಆತನು ಸಮಾಧಿಯಿಂದ ಎದ್ದು ಬಂದ ನಂತರ ಆತನು ಮತ್ತೆ ಆರೋಹಣ ಆಗುವ ತನಕ ಅವರ ಜೊತೆಯಲ್ಲೇ ಇದ್ದರು. ಅವರು ಕಣ್ಣಾರೆ ಕಂಡಿದ್ರು, ನೋಡಿದ್ರು, ಮಾತಾಡಿದ್ರು, ಆತನ ಜೊತೆಯಲ್ಲಿ ಶಿಷ್ಯತ್ವವನ್ನ ಮಾಡಿದರು. ಅದಕ್ಕೆ ಇದೆಲ್ಲ ನೋಡಿ, ಇದಕ್ಕೇನು ಮಾಡ್ತಾ ಇದ್ದಾರೆ ಇವರು? ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ ಅಂತ ಹೇಳ್ತಾ ಇದ್ದಾನೆ ಪೇತ್ರನು. ಅರ್ಥ ಆಗ್ತಾ ಇದೆಯಾ ನಿಮಗೆ? ನೀವು ಯಾರನ್ನ ಶಿಲುಬೆಗೆ ಹಾಕಿಸಿ ಕೊಲ್ಲಿಸಿದರೋ ಆ ಯೇಸುವನ್ನೇ ದೇವರು ಎಬ್ಬಿಸಿದರು. ಮತ್ತೆ ಅದಕ್ಕೆ ನಾವು ಸಾಕ್ಷಿಗಳಾಗಿದ್ದೇವೆ. ಅವ್ರು ನೋಡಿದ್ದಾರೆ, ಅಪೊಸ್ತಲರು ಸಮಾಧಿಯಲ್ಲಿ ಉಣಲ್ಪಟ್ಟಿದ್ದು ನೋಡಿದ್ದಾರೆ ಮತ್ತು ಸಮಾಧಿಯಿಂದ ಎದ್ದು ಬರುವುದನ್ನು ನೋಡಿದ್ದಾರೆ. ಸಮಾಧಿಯಿಂದ ಎದ್ದು ಬಂದ ನಂತರ 40 ದಿನಗಳ ಕಾಲ ಇವರೊಂದಿಗೆ ಯೇಸು ಸ್ವಾಮಿ ಇದ್ದಿದ್ದು ಕೂಡ ನಾವು ನೋಡಬಹುದು. ನೋಡಿ, ಯೇಸುವನ್ನು ದೇವರು ಎಬ್ಬಿಸಿದನು. ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ, ತಾನೇ ಹೇಳುವ ಮಾತೇನೆಂದರೆ, ನಾನು ನನ್ನ ವಿರೋಧಿಗಳನ್ನು ನಿನ್ನ ಪಾದಗಳಿಗೆ ಪೀಠವಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತಿಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬುದೇ. ಇದು ಯೇಸು ಕ್ರಿಸ್ತನ ಕುರಿತು ಮುಂಚಿತವಾಗಿ ಮುಂದಾಗುವುದನ್ನು ಕಂಡು ಪ್ರವಾದನೆ ಮಾಡ್ತಾ ಇದ್ದಾನೆ ದಾವೀದನು ಅಂತ ಪೇತ್ರನ ಪ್ರಸಂಗ ಮಾಡ್ತಾ ಇದ್ದಾನೆ ಇಲ್ಲಿ. ಏನಂತೆ? ದಾವೀದನೇನು ಆಕಾಶಕ್ಕೆ ಏರಿ ಹೋಗಲಿಲ್ಲ, ಆದರೆ ಯೇಸು ಸ್ವಾಮಿ ಆಕಾಶಕ್ಕೆ ಏರಿ ಹೋದನು. ಇದನ್ನ ಕುರಿತು ದಾವೀದನು ಮುಂಚಿತವಾಗಿ ಪ್ರವಾದಿಸಿದ್ದನು. ನೋಡಿ, ತಾನೇ ಹೇಳುವ ಮಾತೇನೆಂದರೆ, ಯಾರು? ದಾವೀದನು ಹೇಳುವ ಮಾತು. ತಾನು ಹೇಳುವ ಮಾತೇನೆಂದರೆ, ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳಿಗೆ ಪೀಠವಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತಿಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬುದೇ. ಆದದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ಈ ಮಾತುಗಳನ್ನು ಹೇಳುವುದಕ್ಕೋಸ್ಕರವೇ ದೇವರು ಪವಿತ್ರಾತ್ಮನ ಮೂಲಕವಾಗಿ ಭಾಷೆಗಳ ವರವನ್ನು ಕೊಟ್ಟಿತ್ತು.
ಅರ್ಥ ಆಗ್ತಾ ಇದೆ ನಿಮಗೆ? ಅಲ್ಲಿಗೆ ಬಂದಂತ ಜನರಿದಾರಲ್ಲ, ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಅವರ ಭಾಷೆಗಳಲ್ಲಿ ಹೇಳ್ತಾ ಇರುವಂತದ್ದು ಇದು. ಅರ್ಥವಾಗ್ತಾ ಇದೆ ನಿಮಗೆ? ಭಾಷೆಗಳ ವರವನ್ನು ಕೊಟ್ಟಿದ್ದು ಈ ಸಂದೇಶವನ್ನ ಅವರಿಗೆ ತಿಳಿಸುವುದಕ್ಕೋಸ್ಕರ. ನೋಡಿ, ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ಅರ್ಥ ಆಗ್ತಾ ಇದೆಯಾ ನಿಮಗೆ? ಭಾಷೆಗಳನ್ನು ಕೊಟ್ಟಿದ್ದು ಯಾತಕ್ಕೆ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಅರ್ಥ ಆಗಲೇಬೇಕು, ಇದೇ ಸತ್ಯ. ನೋಡಿ, ಈಗೇನು ನಡೆಯುತ್ತೆ, ಈಗ ಬದಲಾವಣೆ ಏನು ನಡೆಯುತ್ತೆ ಅನ್ನೋದನ್ನು ನಾವು ನೋಡೋದಾದ್ರೆ, ಇದನ್ನು ಅವರು ಕೇಳಿ ಹೃದಯದಲ್ಲಿ ಆಲುಗನೆಂಟಂತಾಗಿ, ಏನಂತೆ? ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗನೆಟ್ಟಂತಾಗಿ ಪೇತ್ರನನ್ನೂ ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು. ಇದನ್ನ ಕೇಳಿದಂತ ಆ ಜನರೆಲ್ಲರೂ ಅವರ ಹೃದಯದಲ್ಲಿ ಆಲುಗನೆಂಟಂತಾಗಿ, ಏನಂತೆ? ಆಲುಗನೆಟ್ಟಂತಾಗಿ ಅಂದರೆ ಅವರ ಹೃದಯದಲ್ಲಿ ಒಂದು ಸಣ್ಣ ರೈಲು ಹೋದ್ರೆ ಆ ಗುಡು 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 ಅಂತ ಸೌಂಡ್ ಬರುತ್ತಲ್ಲ, ಆ ರೀತಿಯಾದಂಥ ಭಯ. ಯಾವ ಸ್ಪೀಡಲ್ಲಿ ಟ್ರೈನ್ ಹೋಗುತ್ತೋ ಅಷ್ಟು ಸ್ಪೀಡಲ್ಲಿ ಇವರು ಹೃದಯ ಹೊಡ್ಕೊಳ್ತಾ ಇದೆ. ಭಯ 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 ಪ್ರಾರಂಭವಾಗಿದೆ. ಯಾಕೆ ಗೊತ್ತಾ? ಧರ್ಮಶಾಸ್ತ್ರದಲ್ಲಿ ಒಂದು ಆಜ್ಞೆ ಇದೆ, ನರಹತ್ಯೆ ಮಾಡಬಾರದು ಅಂತ. ಆದರೆ ದೇವಾದಿ ದೇವನು, ಸೃಷ್ಟಿಕರ್ತನು ನಮ್ಮ ಮಧ್ಯದಲ್ಲಿ ಬಂದಿದ್ದರೂ ಕೂಡ ನಾವು ಆತನನ್ನು ಗುರುತಿಸದೆ, ಆತನು ಮಾಡಿದ ಎಲ್ಲ ಕಾರ್ಯಗಳನ್ನು ನಾವು ನೋಡಿ ಕೂಡ ಆತನನ್ನು ನಾವು ಶಿಲುಬೆಗೆ ಹಾಕಿಸಿದವಲ್ಲ, ಇನ್ನೆಷ್ಟು ದೊಡ್ಡ ಪಾಪ ಮಾಡಿದ್ದೀವಿ ಅಂತ ಭಯ ಆಗ್ತಾ ಇದೆ ಇವರಿಗೆ. ಭಯಗೊಂಡು ಇವ್ರು ಹೇಳ್ತಾ ಇರುವಂತ ಮಾತೇನು ಗೊತ್ತಾ? ನೋಡಿ, ಇವ್ರು ಕೇಳ್ತಾ ಇರುವಂತದ್ದು ಏನು ಗೊತ್ತಾ? ಪೇತ್ರನನ್ನು ಅವ್ರಿಗೆ ಏನು ಕೇಳ್ತಾ ಇದ್ದಾರೆ ಅಂದ್ರೆ, ಹೃದಯದಲ್ಲಿ ಅಲುಗನಿಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ, ಏನಂತೆ? ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವ ಎಲ್ಲರಿಗೂ, ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ ಎಂದು ಹೇಳಿದನು. ಆಮೆನ್. ಅರ್ಥ ಆಗ್ತಾ ಇದೆಯಾ? ಅವತ್ತಿನ ದಿನದಲ್ಲಿ ದೇವರು ಕೊಟ್ಟಂತಹ ಭಾಷೆಗಳಿಂದ ಅವರು ಏನು ಮಾತಾಡ್ತಾ ಇದ್ದಾರೆ ಅಂತ, ಯೇಸು ಕ್ರಿಸ್ತನ ಕುರಿತು ಸುವಾರ್ತೆಯನ್ನ ಸಾರ್ತಾ ಇದ್ದಾರೆ. ಅಲ್ಲಿಗೆ ಯೆರೂಸಲೇಮಿನಲ್ಲಿರುವಂಥ ಜನರೇ ಅಲ್ಲ, ಅನೇಕ ಭೂಮಿಯ ಕೆಳಗಡೆ ವಾಸವಾಗಿದ್ದಂತಹ ಸದ್ಭಕ್ತರು, ಯಹೂದ್ಯರು, ಎಲ್ಲ ಇಸ್ರಾಯೇಲ್ ಜನಾಂಗದವರು, ಬೇರೆ ಬೇರೆ ಇದ್ದಂಥ ಎಲ್ಲ ಜನಾಂಗದವರು ಅಲ್ಲಿಗೆ ಬಂದಿದ್ದಾರೆ. ಯಾವತ್ತು ಪೆಂತಕೋಸ್ತ್ ಪಂಚಾಶತ್ತಮ ದಿನದಂದು ಬಂದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಇವರು ಪ್ರಾರ್ಥನೆಯಲ್ಲಿ ಕೂಡಿರುವಾಗ ಪರಿಶುದ್ಧಾತ್ಮರಾಗಿ ಇವರು ಮಾತನಾಡುವುದನ್ನು ಕೇಳಿ ಎಷ್ಟೋ ಜನರು ಬಂದ್ರಲ್ವಾ, ಅವರೆಲ್ಲರಿಗಾಗಿ ಸುವಾರ್ತೆ ಸಾರುವುದಕ್ಕೋಸ್ಕರ ದೇವರು ಅವತ್ತು ಅವರಿಗೆ ಆ ಭಾಷೆಗಳನ್ನು ಕೊಟ್ಟು, ಆ ಭಾಷೆಗಳಿಂದ ಇವರು ಯೇಸು ಕ್ರಿಸ್ತನ ಕುರಿತು ಸತ್ಯವನ್ನ ಇವರಿಗೆ ಸಾರಿದ್ರು, ಸುವಾರ್ತೆಯನ್ನ ಸಾರಿದ್ರು. ಸಾರಿದ ತಕ್ಷಣವೇ, ಅವರು ಕೇಳಿದ ತಕ್ಷಣವೇ ಅವರು ಮಾತನಾಡ್ತಿರುವಂತಹ ಮಾತೇನು ಗೊತ್ತಾ? ಸಹೋದರರೇ, ನಾವೇನು ಮಾಡಬೇಕು ಅಂತ. ಅವರ ಹೃದಯದಲ್ಲಿ ಅಲುಗನಿಟ್ಟಂತಾಗಿದೆ.
ಭಯ ಭಯ ಪ್ರಾರಂಭವಾಗಿದೆ. ನಾವೆಲ್ಲಿ ನರಕದಲ್ಲಿ ಬಿದ್ದೋಗ್ತೀವೋ, ನಾವೆಲ್ಲಿ ಸತ್ತೋಗ್ತೀವೋ ಅನ್ನೋ ಭಯ ಅಲ್ಲಿ ಪ್ರಾರಂಭವಾಗಿದೆ. ಆ ಭಯದಲ್ಲಿ ಅರ್ಧ ಸತ್ತೋಗೋರೇನೋ ಅವರು ಬಹುಶಃ. ಅಂದ್ರೆ ಅಷ್ಟರ ಮಟ್ಟಿಗೆ ಅವ್ರಿಗೆ ಭಯ ಆಗ್ತಾ ಇದೆ. ಭಯಪಟ್ಟು ಅವ್ರು ಕೇಳ್ತಾ ಇರುವಂಥದ್ದು ಏನು ಗೊತ್ತಾ, ನಾವೇನು ಮಾಡಬೇಕು? ಆಗ ಪೇತ್ರನು ಹೇಳ್ತಾ ಇದ್ದಾನೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದಿವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವೆಲ್ಲರಿಗೂ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ ಎಂದು ಹೇಳಿದನು. ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು, ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ. ಏನಂತೆ? ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಎಷ್ಟು ಜನ? 3,000 ಜನ ಒಂದೇ ದಿನ, ಒಂದೇ ಪ್ರಸಂಗಕ್ಕೆ. ಪೇತ್ರನು ಪ್ರಸಂಗ ಮಾತ್ರನೇ ಮಾಡಿದನು, ಅವರ ಹೃದಯದಲ್ಲಿ ಮಾತಾಡಿಸಿ ಅವರಲ್ಲಿ ಪಶ್ಚಾತ್ತಾಪ ಪಡುವಂತೆ ಅವರ ಹೃದಯಗಳಲ್ಲಿ ಭಯವು ಉಂಟು ಮಾಡಿದ್ದು ಯಾರು ಗೊತ್ತಾ? ಪವಿತ್ರಾತ್ಮನು. ಪವಿತ್ರಾತ್ಮನು ನಮ್ಮಲ್ಲಿ ಬರುವಾಗ ಪ್ರತಿಯೊಬ್ಬರು ಅವರವರ ಪಾಪಗಳನ್ನು ಒಪ್ಪಿಕೊಳ್ತಾರೆ. ಪವಿತ್ರಾತ್ಮನು ನಮ್ಮಲ್ಲಿ ಬರುವಾಗ ದೇವರ ಕಡೆಗೆ ತಿರುಗಿಕೊಳ್ತಾರೆ. ಪ್ರತಿಯೊಬ್ಬನು ಪವಿತ್ರಾತ್ಮವನ್ನು ಹೊಂದಿಕೊಂಡ ಮೇಲೆ ಆ ಪಾಪದಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅವತ್ತು ಯೇಸು ಸ್ವಾಮಿಯನ್ನು ನಂಬಿದಂಥ ಜನರು 3,000 ಮಂದಿ. ಪವಿತ್ರಾತ್ಮನ ಕಾರ್ಯಗಳು ಹೇಗಿದ್ದಾವೆ ಅನ್ನೋದನ್ನು ನಾವು ಇಲ್ಲಿ ಬಹಳ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಬಹಳ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಇಲ್ಲಿ ನೆನಪಲ್ಲಿರಬೇಕು, ಭಾಷೆಗಳೆಂದರೆ ದೇವರು ಅರ್ಥವಾಗಿ ಕೊಟ್ಟಲಿಲ್ಲ. ಅನೇಕರು ಶರ ಬರ ಬರ ಅಂತ ದೇವರ ನಾಮವನ್ನು ದೂಷಣೆಗೆ ಗುರಿ ಮಾಡ್ತಾ ಇದ್ದಾರೆ. ಇದಕ್ಕೂ ಮೊದಲು ಬಂದಂಥ ಮಿಷನರಿಗಳು ಯಾವತ್ತೂ ಈ ರೀತಿಯಾಗಿ ಮಾತನಾಡಲಿಲ್ಲ. ಅಷ್ಟಾಕೆ ಇವರು ಶರಬರ ಅಂತಾರಲ್ವಾ, ಆ ಭಾಷೆ ಇವ್ರು ಗೊತ್ತೇ ಇರೋದಿಲ್ಲ, ಮಾತನಾಡುವವರು ಕೂಡ ಗೊತ್ತಿರೋದಿಲ್ಲ. ಕಾರಣ ಅದು ಭಾಷೆನೇ ಅಲ್ವಲ್ಲ, ಭೂಮಿ ಮೇಲೆ ಇಲ್ಲದಿರುವಂಥ ಭಾಷೆ ಅದು. ಇವರು ಹೊಸದಾಗಿ ಸೃಷ್ಟಿ ಮಾಡಿಕೊಂಡಿರುವಂತಹದ್ದು. ಅಂಥವರಿಂದ ನೀವು ತಪ್ಪಿಸಿಕೊಳ್ಳರಿ ಮೊದಲು.